ಯಾಕೆ ಅಳ್ತಿದ್ದೀರಾ? ಏನಾಯ್ತು? ತುಂಬಾ ನೋವಾಗ್ತಿದೆಯಾ? ಇದು ದೇಹದ ನೋವಲ್ಲ, ಮನಸ್ಸಿಗಾಗ್ತಿರೋ ನೋವು. ನಾನು ಏನಾನು ಹೇಳಿದ್ರೆ ನೀವು ಯಾರು ನಂಬಲ್ಲ, ಆದ್ರೆ ಯಾಕೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇವತ್ತು ಮನಸ್ಸು ಬಿಚ್ಚಿ ಮಾತಾಡಬೇಕು ಅನ್ನಿಸ್ತಿದೆ. ಮೇಲೆ ಎಲ್ರು ಆ ಕರ್ಣನ್ ಬಗ್ಗೆನೇ ಹೆಚ್ಚಿಗೆ ಗಮನ ಕೊಡ್ತಾರೆ. ಕರ್ಣ ಒಳ್ಳೆನೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ನನ್ನ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನೋಡು ಸಂಜಯ್, ನೀನೀಗ ಅನುಭವಿಸ್ತಾ ಇರೋದಕ್ಕೆ ನೀನು ಮಾಡಿರೋ ತಪ್ಪುಗಳೇ ಕಾರಣ. ಸುಮ್ಮನೆ ಕರ್ಣನ ಮೇಲೆ ಹೇಳಬೇಡ. ರೋಜಿ ಆಂಟಿ, ನನಗೆ ಗೊತ್ತು, ನಾನು ತಪ್ಪು ಮಾಡಿದ್ದೀನಿ, ಒಪ್ಕೋತೀನಿ. ಆದರೆ ಅದ್ರ ಹಿಂದೆ ಇರೋ ಕಾರಣ ಯಾರೂ ಯೋಚನೆ ಮಾಡ್ತಿಲ್ಲ. ಯಾವಾಗಲೂ ಮನೇಲಿ ಅವನು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸಂಜುನ ಯಾರು ಕೇರೇ ಮಾಡಲ್ಲ. ಚಿಕ್ಕ ವಯಸ್ಸಿಂದ ಅವನಂದ್ರೆ ಚಿನ್ನ, ನಾನಂದ್ರೆ ಕಬ್ಬಣ. ಹಾಗಂತ ನೀನು ಅನ್ಕೊಂಡಿದ್ಯಾ ಅಷ್ಟೇ. ಗೌರವನ ನಾವೇ ಸಂಪಾದನೆ ಮಾಡಬೇಕು, ಬೇಡಿ ಪಡ್ಕೊಳ್ಳೋದಲ್ಲ. ನಮ್ಮ ವರ್ತನೆ ಚೆನ್ನಾಗಿದ್ದಷ್ಟು ಸಹಜವಾಗಿ ನಮ್ಮನ್ನ ಪ್ರೀತಿಸ್ತಾರೆ. ಆದ್ರೆ ನನ್ನ ಜೀವನದ ಕಥೆನೇ ಬೇರೆ. ನನ್ನ ಬಗ್ಗೆ ಯಾರಿಗೂ ಕಾಳಜಿನೇ ಇಲ್ಲ. ನನ್ನ ಮನ್ಸಿಗೂ ನೋವಾಗತ್ತಲ್ವಾ? ನೋವಿಂದನೆ ಸಿಟ್ಟು, ದ್ವೇಷ ಎಲ್ಲ ಹುಟ್ಕೊಳತ್ತೆ. ನೋಡಿ, ಇಷ್ಟೊತ್ತಾಗಿದೆ, ತನ್ನ ಮನೆಗೂ ಹೋಗಿಲ್ಲ. ಆದ್ರೆ ಒಂದೇ ಒಂದು ಫೋನ್ ಕೂಡ ಮನೆಯಿಂದ ಬಂದಿಲ್ಲ. ಹೌದು, ನಿಮಗೆ ಯಾರು ಫೋನು ಮಾಡಿಲ್ಲ. ಒಂದ್ ವೇಳೆ ಆಕ್ಸಿಡೆಂಟ್ ಆಗಿ ಸತ್ತು ಹೋಗಿದ್ದಿದ್ರೆ ಮೋಸ್ಟ್ಲಿ 2 ದಿನ ಆದ್ಮೇಲೆ ಗೊತ್ತಾಗ್ತಿತ್ತು. ಪ್ರಿಯಾ ಇದ್ದಿದ್ದಕ್ಕೆ ನಾನು ಸೇವ. ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಳ್ದೆ ಹೇಗಿರಲಿ ಹೇಳು? ಹೇಳ್ಕೊಳಕ್ಕೆ ಅಷ್ಟು ದೊಡ್ಡ ವಸಿಷ್ಠ ಕುಟುಂಬ, ಆದರೆ ನಾನು ಏಕಾಂಗಿ. ಹೇಗೆ ಅನಾಥನ್ ಥರ ಹೀಗಿದ್ದೀನಿ ನೋಡು. ನಮ್ಮ ಮನೆಯವ್ರಿಗಿಂತ ನಿನ್ನೆ ಮೊನ್ನೆ ಪರಿಚಯ ಆಗಿರೋ ನೀನು ನಿಮ್ಮ ಬಗ್ಗೆ ಕೇರ್ ಅಂಡ್ ಕನ್ಸರ್ನ್ ತೋರಿಸ್ತಿದ್ಯಾ. ನೋಡಿ, ಮೊದಲೇ ನಿಮಗೆ ಏಟಾಗಿದೆ. ಈ ಥರ ಮನ್ಸಿಗೆ ನೋವು ಮಾಡ್ಕೋಬೇಡಿ. ಇವಾಗ ನಾನು ಕರ್ಣ ಸರ್ಗೆ ಫೋನ್ ಮಾಡಲ್ಲ. ಯು ಡೋಂಟ್ ವರಿ. ಹಾಗಂದ್ರೆ ಹೇಗ್ರಿಯಾ? ಅಜ್ಜಿ, ಯು ಡೋಂಟ್ ವರಿ, ನೀವು ರೆಸ್ಟ್ ಮಾಡಿ. ಪ್ರಿಯಾ ಅವ್ರೆ,